ನಾನು ಅಶೋಕ್ ಪಾರ್ಶೆಟ್ಟಿ, ಬೆಳಗಾವಿ ಜಿಲ್ಲೆಯಿಂದ. ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮದನ್ ಲಾಲ್ ಆಜಾದ್ ಅವರು ನಮ್ಮನ್ನ ಈ ಒಂದು ಸಂಘಟನೆಯನ್ನ ತೋರಿಸಿ ನಮಗೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ನಿರಾಳವಾಗಿ ಮಾಡಿದ್ರು. ಅವರನ್ನ ನಾವು ಬ್ರಹ್ಮ ಅಂತ ಕರೆಯೋಣ. ಆಮೇಲೆ ನೆಕ್ಸ್ಟ್ ಎರಡನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಸಾಹೇಬ್ ಬುಗಡೆ ಅವರು ಕೂಡ 2 ವರ್ಷದಿಂದ ಮನೆ ಮಠ ಎಲ್ಲಾನು ಬಿಟ್ಟು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದಾರಪ್ಪ ಅಂತಂದ್ರ ಅವರು ವಿಷ್ಣು ಅಂತೇಳಿ ನಾವು ಕರೆದಿದ್ದೀವಿ. ಬ್ರಹ್ಮ ವಿಷ್ಣು ಇಬ್ಬರಾದ್ರು. ಆದ್ರೆ ಇಲ್ಲಿ ಎಲ್ಲಿಗೆ ನಿಂದ್ರಲಾಗತ್ತಪ್ಪ ಅಂದ್ರ ಇನ್ನ ಮಹೇಶ್ವರ್ ಇದ್ದಿದ್ದಿಲ್ಲ. ಆ ಮಹೇಶ್ವರ್ ಇವತ್ತಿನ ದಿವಸ ನಮ್ ಜೊತೆ ಕೂಡಿದಾರ. ಯಾರಪ್ಪ ಅಂತಂದ್ರ ಪವರ್ ಟಿವಿ MD ಆಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವರು, ಅವರ ಸಿಬ್ಬಂದಿ ಅವರಿಗೂ ಕೂಡ ನಾವು ಇವತ್ತಿನ ದಿವಸ ಒಳ್ಳೆ ಒಂದು ಧನ್ಯವಾದಗಳನ್ನ ತಿಳಿಸುತ್ತಾ, ಅವರು ಇವತ್ತು ಮಹೇಶ್ವರರಾಗಿ ಬಂದಿದ್ದಾರೆ. ಅಂದ್ರೆ ಪೂರ್ತಿ ಆಯ್ತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಕೂಡಿತು ಇನ್ ಮೇಲೆ ಪ್ರಳಯ ಆಗುವುದಂತರೂ ಗ್ಯಾರಂಟಿನೇ. ನಾನು PSL ಮತ್ತು ಗರಿಮಾ ಕಂಪನಿಯಲ್ಲಿ ಮಾಡಿದ್ದೆ. PSL ಅಂತೂ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಗರಿಮಾ ಕಂಪನಿಯಲ್ಲಿ ಟೋಟಲ್ ಆಗಿ ಬರಬೇಕಾಗಿರ್ತಕ್ಕಂಥ ಹಣ ಕರ್ನಾಟಕ ರಾಜ್ಯದ್ದು 3,324 ಕೋಟಿ ರೂಪಾಯಿ ಬರ್ಬೇಕಾಗಿದೆ ಸರ್. ಟೋಟಲ್ ಕರ್ನಾಟಕದ ಬರ್ಬೇಕಾಗಿದ್ದು 324 ಕೋಟಿ ಬರ್ಬೇಕಾಗಿದೆ. ಅದರಲ್ಲಿ ಟೋಟಲ್ ಎಲ್ಲ ಜಿಲ್ಲೆಯಿಂದ ಕೆಲವೊಂದು ದಕ್ಷಿಣ ಕನ್ನಡ, ಆಮೇಲೆ ಈ ಕಡೆ ಬೆಂಗಳೂರು ಸೈಡ್ ಇಲ್ಲ, ಬಟ್ ಉಳಿದು ನಾರ್ತ್ ಕರ್ನಾಟಕ ಅಂತೂ ಪೂರ್ಣ ಎಲ್ಲ ಬಿಸ್ನೆಸ್ ಇದೆ ಸರ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹತ್ತರದು 324 ಕೋಟಿ ದುಡ್ಡು ಬರಬೇಕಾಗಿದೆ. ಆಲ್ರೆಡಿ ಅದು ಬಂದ್ ಆಗಿನೂ ಕೂಡ 5 ವರ್ಷ ಆಯ್ತು. ಈಗ ಸಾಕಷ್ಟು ಹೊಂದಿದೀವಿ, ಸಾಕಷ್ಟು ತ್ರಾಸ ತಗೊಂಡಿದೀವಿ. ಅದಕ್ಕ ಈಗ ಒಂದೇ ನಮ್ದ ಒಂದು ಸಂಕಲ್ಪ ಏನಿತ್ತಲ್ಲ, ಅದು ಸಂಕಲ್ಪ ಪೂರ್ಣ ಆಗುವಂತ ಒಂದು ಸಂದರ್ಭ ಬಂದದ. ಆ ಸಂದರ್ಭಕ್ಕೆ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಎಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ಮಾಡೋಣಂತ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ವಿಷ್ಣು ಅಷ್ಟೇ ಬಡದಾಡ್ಲಕತ್ತಿದ್ರು, ಅದಕ್ಕದು ಅರ್ಧೂಟ ಆಗ್ಲತ್ತಿತ್ತು ಕೆಲಸ. ಇವತ್ತು ಮಹೇಶ್ವರ್ ಅಂತ ಹೇಳಿ ಬಂದಿದ್ದಾರೆ ಪವರ್ ಟಿವಿ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣಂತ. ಏನ್ ಅವ್ರ ಒಂದು ಮಾರ್ಗದರ್ಶನ ಇರ್ತಾರ, ಆ ಮಾರ್ಗದರ್ಶನ ಪ್ರಕಾರ ನಾವು ಮಾಡಿ ನಮ್ಮ ದುಡ್ಡನ್ನು ನಾವು ಎಲ್ಲ ಗ್ರಾಹಕರಿಗೆ ತೆಗೆಸ್ಕೊಡುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.